ಸ್ತೋತ್ರ ರಾಜ. Hallelujah. Thank you, Jesus. Thank you, Holy Spirit. Thank you, Master. Hallelujah. ಸ್ತೋತ್ರ 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 ರಾಜ. ಪರಿಶುದ್ಧನು 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 ದೂತ ಗಣಗಳಿಗೆ ಒಡೆಯನಾದಂಥ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿದೆ ಸ್ವಾಮಿ. ಎಲ್ಲರಲ್ಲಿ ಕೊಂಡಾಡುವಂತವರಾಗಿದ್ದೀವಿ, ನಿಮ್ಮನ್ನು ಆರಾಧಿಸುವಂತರಾಗಿದ್ದೀವಿ ರಾಜ, ನಿಮ್ಮನ್ನು ಮಹಿಮೆ ಪಡಿಸುವಂತರಾಗಿದ್ದೀವಿ. ಸ್ತೋತ್ರ ಕರ್ತನೇ, ದಿನವನ್ನು ಹುಟ್ಟಿದಕ್ಕಾಗಿ ಸ್ತೋತ್ರ ರಾಜ. ಈ ಪರಿಶುದ್ಧ ದಿನದಂದು ರಾಜ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಮಹಿಮೆ ಪಡಿಸಲು ಕರ್ತನೇ, ನಿನ್ನನ್ನು ಕೊಂಡಾಡಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜ. ಬಂದಿರುವಂತ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು, ಬಲಪಡಿಸು ಕರ್ತನೇ, ನಿನ್ನ ಕೃಪೆಯಿಂದ ತುಂಬಿಸು ರಾಜ. ಹಲ್ಲೆಲೂಯಾ. ಹೌದು ಸ್ವಾಮಿ, ಬೇಡಿಕೊಳ್ಳಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು, ಹುಡುಕಿರಿ ಸಿಕ್ಕುವುದು ಎಂಬ ವಾಕ್ಯದ ಮೇರೆಗೆ ರಾಜ ನಿನ್ನನ್ನು ಸ್ವಾಮಿ ಪ್ರಾರ್ಥಿಸಲು, ಭಿನ್ನಹ ಮಾಡಲು ರಾಜ. ಹೌದು ಸ್ವಾಮಿ, ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಹೆಸರಾಗಿ ಮುಖ್ಯ ಆಶೀರ್ವಾದ ಮಾಡಿ ಬಲಪಡಿಸು ಯೇಸುವಿನ ನಾಮದಲ್ಲಿ ಕರ್ತನೆ. ಹೌದು ರಾಜ, ಹೌದು ಕರ್ತನೆ, ಬಾಯಾರಿದ್ದ ಸಕಲ ಜನರೇ ನೀರಿನ ಬಳಿಗೆ ಬಂದಿರಿ ಅಂತ ಹೇಳಿದ್ದೆ ಸ್ವಾಮಿ. ಹೌದು ಸ್ವಾಮಿ, ನಾವು ಬಾಯಾರಿದ ಜಿಂಕೆಯ ಹಾಗೆ ರಾಜ ನಿನ್ನ ಬಳಿಗೆ ಬಂದಿದ್ದೇವೆ ರಾಜ. ನಮ್ಮೆಲ್ಲ ಪ್ರತಿಯೊಂದೊಂದು ಕರ್ತನೆ ಸಮಸ್ಯೆಗಳನ್ನ ಬಿಡಿಸುವಂತ ದೇವರು ನೀನು ಸ್ವಾಮಿ. ಪ್ರತಿಯೊಂದೊಂದು ಕರ್ತನೆ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂತ ಕರ್ತನೆ ನೀನಾಗಿದೆ ಸ್ವಾಮಿ. ಎಲ್ಲ ಬಂಧನಗಳನ್ನ ತೆಗೆದುಹಾಕು ಸ್ವಾಮಿ, ಎಲ್ಲ ಆಳ್ವಿಕೆಗಳನ್ನ ತೆಗೆದುಹಾಕು ಯೇಸುವಿನ ನಾಮದಲ್ಲಿ ಕರ್ತನೆ. ಹಲ್ಲೆಲೂಯಾ. ಹೌದು ಸ್ವಾಮಿ, ಎಷ್ಟೋ ಜನ ಸೈತಾನನ ಬಂಧನದಲ್ಲಿ ಒಳಗಾಗಿದ್ದಾರೆ ರಾಜ, ಅನಾರೋಗ್ಯದಲ್ಲಿ ಒಳಗಾಗಿದ್ದಾರೆ ಕರ್ತನೆ, ಕಷ್ಟದಲ್ಲಿ ಒಳಗಾಗಿದ್ದಾರೆ ರಾಜ, ಸಾಲದ ಸಮಸ್ಯೆಯಲ್ಲಿ ಒಳಗಾಗಿದ್ದಾರೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನ ತುಂಬಿಸು ಕರ್ತನೆ, ಬಲಪಡಿಸು ಯೇಸುವಿನ ನಾಮದಲ್ಲಿ ರಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ರಾಜ. ನಿನ್ನ ಕೃಪಾ ವರಗಳಿಂದ ನಮ್ಮನ್ನ ತುಂಬಿಸು ಕರ್ತನೆ. ನಿನ್ನ ಪವಿತ್ರಾತ್ಮನ ಶಕ್ತಿಯಲ್ಲಿ ಹೇಳಿದ್ದು ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಜೀಸಸ್. ನನ್ನ ತೀರವಿರು ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ. Thank you, Holy Spirit. Thank you, Master. Hallelujah. ಸ್ತೋತ್ರ ಸ್ವಾಮಿ. ಬಂದಿರುವಂತ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಕರ್ತನೆ, ಬಲಪಡಿಸಿ ಯೇಸುವಿನ ನಾಮದಲ್ಲಿ ಕರ್ತನೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂದು ವಾಗ್ದಾನ ಮಾಡಿದಂತ ದೇವರು
ಸ್ತೋತ್ರ ಸ್ವಾಮಿ. ನಮ್ಮ ಸಂಗಡ ನೀವಿರುವುದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಬಿನ್ನಹಗಳನ್ನ, ವಿಜ್ಞಾಪನೆಗಳನ್ನ ಆಲಿಸುವಂತ ದೇವರು ನೀನಾಗಿದೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮನ್ನ ತುಂಬಿಸು ರಾಜ. ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನ ತುಂಬಿಸು ರಾಜ. ಬಲಪಡಿಸಿ ಯೇಸುವಿನ ಹಲ್ಲೆಲೂಯಾ. ಸ್ತೋತ್ರ 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 ರಾಜ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಸ್ತೋತ್ರ ರಾಜ. ಇಸ್ರಾಯೇಲರನ್ನ ಕಾಯುವಂತ ದೇವರು, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಸದಾಕಾಲವು ಕಾಯುವಂತ ದೇವರು ನೀನಾಗಿದೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮನ್ನ ತುಂಬಿಸು ರಾಜ. ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಹಲ್ಲೆಲೂಯಾ. ಬಂದಿರುವಂತ ಒಬ್ಬೊಬ್ಬರನ್ನ ಬಲಪಡಿಸು ಕರ್ತನೆ, ಬಲಪಡಿಸು ಯೇಸುವೆ ನಾಮದಲ್ಲಿ ಕರ್ತನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವೇ ಆದಿಯು ಅಂತ್ಯವೂ ಆಲ್ಫಾ ಒಮೇಗವಾಗಿದ್ದೀರ ಕರ್ತನೆ. ನಿನ್ನ ಕೃಪೆ ಶಾಶ್ವತವಾದದ್ದು ಕರ್ತನೆ. ಹಲ್ಲೆಲೂಯಾ. ಭೂಮಿ ನಿನ್ನ ಪಾದ ಪೀಠವು, ಆಕಾಶವು ನಿನ್ನ ಸಿಂಹಾಸನವಾದಂತ ಅದ್ಭುತ ದೇವರು ನೀವಾಗಿದ್ದೀರ ಸ್ತೋತ್ರ ರಾಜ. ಹಲ್ಲೆಲೂಯಾ. ಹೌದು ಸ್ವಾಮಿ, ಬಂದಿರುವಂತ ನಮ್ಮೆಲ್ಲರನ್ನ ಆಶೀರ್ವದಿಸು, ಬಲಪಡಿಸು. ನಿನ್ನ ಸಮಾಧಾನವನ್ನ ಕರ್ತನೆ, ನಿನ್ನ ಶಾಂತಿಯನ್ನ ರಾಜ, ನಿನ್ನ ದಯೆ ನಮ್ಮ ಮೇಲೆ ಸದಾಕಾಲ ಇದ್ದು ನಡೆಸು ರಾಜ. ಹಲ್ಲೆಲೂಯಾ. ಅಬ್ರಹಾಮನ ದೇವರೇ ನೀನೇ,
ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹೌದು ಸ್ವಾಮಿ, ಭಾನುವಾರದಂದು ಕರ್ತನೆ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಮಹಿಮೆ ಪಡಿಸಲು ರಾಜ, ನಿನ್ನನ್ನು ಕೊಂಡಾಡಲು ಈ ಕೃಪೆಗಾಗಿ ಸ್ತೋತ್ರ ರಾಜ. ಒಳ್ಳೆ ಆರೋಗ್ಯವನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ರಾಜ. ಬಲವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಶಕ್ತಿಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಒಂದು ಒಳ್ಳೆ ಜೀವಿತವನ್ನು ನಮಗೆ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ. ಕೂಡಿ ಬಂದಂತ ನಮ್ಮೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಸಮಾಧಾನ, ನಿನ್ನ ಶಾಂತಿ, ನಿನ್ನ ದಯೆಯನ್ನ ಕರ್ತನೆ, ನಿನ್ನ ಕೃಪೆಯನ್ನ ಸದಾಕಾಲ ನಮ್ಮೆಲ್ಲರೊಟ್ಟಿಗಿದ್ದು ನಡೆಸು ರಾಜ. ಆಶೀರ್ವಾದ ಮಾಡು, ಬಲಪಡಿಸು ಯೇಸುವಿನ ನಾಮದಲ್ಲಿ ಕರ್ತನೆ. ನಿನ್ನ ಕೃಪಾ ವರಗಳಿಂದ ನಮ್ಮನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ರಾಜ. ನೀವೇ ಆದಿ ಅಂತ್ಯವೂ ಆಲ್ಫಾ ಓಮೆಗಾವಾಗಿದ್ದು ನಡೆಸಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನೇ ನಂಬಿರುವೆ, ನಿಮ್ಮಂತೆ ಯಾರು ಇಲ್ಲ. ನಿಮ್ಮನ್ನೇ ನಂಬಿರುವೆ, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತವಾದಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆನು ಯೇಸಪ್ಪ. ಅದ್ಭುತವಾದಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆನು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು, ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು, ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ನಿನ್ನ ವಾಕ್ಯವನ್ನು ಹಿಡಿದುಕೊಂಡು, ನೀವೇ ನಿನ್ನ ವಾಕ್ಯವನ್ನು ಹಿಡಿದುಕೊಂಡು, ನಿನ್ನ ಮುಖವನ್ನೇ ಸೃಷ್ಟಿಸುತ್ತಾ ಇರುವೆನು. ನಿನ್ನ ಮುಖವನ್ನೇ ಸೃಷ್ಟಿಸುತ್ತಾ ಇರುವೆನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆನು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆನು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ಹಲ್ಲೆಲೂಯಾ. ಬಲವನ್ನ, ಶಕ್ತಿಯನ್ನ, ಜ್ಞಾನವನ್ನ ರಾಜ ನಮಗೆ ಅನುಗ್ರಹಿಸಿದರು. ನಿನ್ನ ದೈವಿಕ ಜ್ಞಾನದಿಂದ ನಮ್ಮನ್ನು ತುಂಬಿಸು, ದೈವಿಕ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ನಿನ್ನ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸು. ಪವಿತ್ರ ಆತ್ಮನ ಶಕ್ತಿ ನಮ್ಮ ಮೇಲೆ ಹಿಡಿದು ಬರಲಿ ಸ್ವಾಮಿ. ಕೂಡಿ ಬಂದಿರುವಂತ ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮನ ಶಕ್ತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಆಶೀರ್ವಾದ, ಬಲಪಡಿಸು. ವಾಕ್ಯಗಳನ್ನ ಸ್ವಾಮಿ ನನ್ನೊಟ್ಟಿಗೆ ನೀನಿದ್ದು ಮಾತನಾಡಿ, ಪರಿಶುದ್ಧ ಆತ್ಮನ ಶಕ್ತಿ ಇಲ್ಲಿ ಕಾರ್ಯ ಮಾಡಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೇವೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಒಡಂಬಡಿಕೆಗಳಲ್ಲಿ ಒಂದು ವಾಕ್ಯನ ಓದಿ ಕೇಳಿಸಿಕೊಳ್ಳುವ. ಹೊಸ ಒಡಂಬಡಿಕೆಗಳಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ. ಕೇಳಿಸಿಕೊಳ್ಳುವ.
ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳಿದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಇಲ್ಲಿ ನೋಡುವಂತ ಸಮಯದಲ್ಲಿ ಪೌಲ ಮತ್ತು ಸೀಲರನ್ನ ಎಲ್ಲಿ ಹಾಕಿದ್ದಾರೆ? ಸೆರೆಮನೆಯಲ್ಲಿ ಹಾಕಿದ್ದಾರೆ. ಬೇಡಿಗಳನ್ನ ಕಟ್ಟಿ ಹಾಕಿ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಹಲ್ಲೆಲೂಯಾ. ಸೆರೆಮನೆಯಲ್ಲಿ ಹಾಕಿರುವಂತ ಸಮಯದಲ್ಲಿ ಅವರು ಮಧ್ಯರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸ್ತುತಿ ಪದಗಳನ್ನ, ಅಂದ್ರೆ ಸ್ತುತಿ ಹಾಡುಗಳನ್ನಾಡಿ ಪ್ರಾರ್ಥನೆ ಮಾಡಿ ದೇವರಿಗೆ ವಿಜ್ಞಾಪನೆ ಮಾಡುತ್ತಿರುವಾಗ ಅಲ್ಲಿ ಏನಾಯ್ತು? ಅದ್ಭುತ ಕಾರ್ಯ ನಡೆಯಿತು. ಹಲ್ಲೆಲೂಯಾ. ಅವರಿಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಸೆರೆ ಮನೆಯಲ್ಲಿ ಆಯ್ತಲ್ಲಿ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲವೂ ತೆರೆದಿದ್ದವು. ಹಲ್ಲೆಲೂಯಾ. ಎಂತ ಒಂದು ದೊಡ್ಡ ಅದ್ಭುತ ದೇವರು ಮಾಡಿದ್ದಾರೆ ಅಲ್ವಾ? ಯಾವಾಗ ನಾವು ಸ್ತುತಿ ಪದಗಳನ್ನ ಆಡ್ತೀವೋ, ದೇವರ ನಾಮನ ಮಹಿಮೆ ಪಡಿಸ್ತೀವೋ, ದೇವ್ರನ್ನ ಕೊಂಡಾಡ್ತೀವೋ, ನಮ್ಮ ಮನೆಗಳಲ್ಲಿ ಯಾವಾಗಲೂ ದೇವರ ಕೇಳ್ತಾ ಇರ್ಬೇಕು. ನಾವು ಹಾಡುಗಳನ್ನ ಆಡ್ತಾ ಇರ್ಬೇಕು. ದೇವ್ರ ನಾಮನ ಸ್ತುತಿ ಮಾಡಬೇಕು ಅಲ್ವಾ? ಬಾಯಿ ತೆರೆದು ಯಾವಾಗ ನಾವು ದೇವ್ರನ್ನ ಸ್ತುತಿ ಮಾಡಿ ಕೊಂಡಾಡ್ತೀವೋ ಅಲ್ಲಿ ಏನಾಗ್ತದೆ? ಬಿಡುಗಡೆ ಉಂಟಾಗ್ತದೆ. ಹಲ್ಲೆಲೂಯಾ. ಅಲ್ಲಿ ಬಿಡುಗಡೆ ಉಂಟಾಗ್ತದೆ. ದೇವರ ಅದ್ಭುತ ಕಾರ್ಯ ಮಾಡ್ತಾರೆ. ಅಲ್ಲಿ ದುಷ್ಟ ಶಕ್ತಿಗಳಿದ್ರು ಬಿಟ್ಟು ಹೊಲವೋಗ್ತದೆ. ಯಾವಾಗ ನಾವು ದೇವರಿಗೆ ಸ್ತುತಿ ಮಾಡೋದಿಲ್ಲ, ಕೊಂಡಾಡೋದಿಲ್ಲ, ನಮ್ಮ ಬಾಯಿಗಳನ್ನ ನಾವು ಕಟ್ಟಾಕೊಂಡಿರ್ತೀವೋ ಅವಾಗ ದುರಾತ್ಮನು ಸೈತಾನನ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮನೆಗಳಲ್ಲಿ ನಾವು ಕೆಲಸಗಳನ್ನ ಮಾಡಬೇಕಾದ್ರೆ, ಒಂದು ಆಟೋ ಓಡಿಸ್ಬೇಕಾದ್ರೆ, ಒಂದು ಬೈಕ್ ಓಡಿಸ್ಬೇಕಾದ್ರೆ ಅಲ್ವಾ, ಕಾರುಗಳನ್ನ ಓಡಿಸ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ದೇವರ ಹಾಡುಗಳನ್ನ ನಮ್ಮ ಮನೆಗಳಲ್ಲಿ ಹಾಡುಗಳನ್ನ ಹೇಳ್ಬೇಕು. ನಾವು ಹಾಡುಗಳನ್ನ ಆಡ್ಬೇಕು ಅಲ್ವಾ? ಯಾವಾಗ ನಾವು ದೇವರನ್ನ ಕೊಂಡಾಡ್ತೀವೋ, ದೇವರನ್ನ ಆರಾಧನೆ ಮಾಡ್ತಾ ಇರ್ತೀವೋ ಅಲ್ಲಿ ಏನಾಗ್ತೀವಿ? ಬಿಡುಗಡೆ ಉಂಟಾಗ್ತದೆ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಪೌಲ ಸೀಲರು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಬಲವಾಗಿ ಅಲ್ಲಿ ಆರಾಧನೆ ಮಾಡುವಾಗ ಅವರ ಅಲ್ಲಿ ಒಂದು ಅಸ್ಥಿವಾರವೇ ಕದಲಿತು. ಒಂದು ದೊಡ್ಡ ಮಹಾಭೂಕಂಪ ಉಂಟಾಗಿ ಅಲ್ಲಿ ಅಸ್ಥಿವಾರಗಳು ಕದಲಿ ಏನಾಯ್ತಲ್ಲಿ ಅವ್ರಿಗೆ ಹಾಕಿದಂತ ಬೇಡಿಗಳೆಲ್ಲವೂ ಕಳಚಿ. ಹಲ್ಲೆಲೂಯಾ. ಹೋದ ವಾರ ಅಲ್ಲ, ಆಚೆ ವಾರ ನಾವು ಪ್ರೇಯರ್ ಮಾಡ್ತಾ ಇದ್ವಿ ಅಲ್ವಾ? ಪ್ರೇಯರ್ ಮಾಡ್ಬೇಕಾದ್ರೆ ಆ ಸರಸ್ವತಿ ಆ ಅಮ್ಮನಿಗೆ ದುರಾತ್ಮ ಬಂದು ನಾವೆಷ್ಟು ಬಲವಾಗಿ ಹಾಡಾಡ್ತೀವೋ ಅಷ್ಟು ಅದಕ್ಕೆ ಇರಕ್ ಆಗ್ತಾ ಇಲ್ಲ ಅಲ್ವಾ? ನಾವೆಷ್ಟು ಬಲವಾಗಿ ಹಾಡಾಡ್ತೀವೋ ಅದಕ್ಕೆ ದೇವರ ಸನ್ನಿಧಾನದಲ್ಲಿ ಅದು ನಿಲ್ಲುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದೇ ನಾವು ಬೇರೆ ಸಾಂಗ್ಗಳು ಆಡ್ತಾ ಇದ್ರೆ ಅಲ್ಲಿ ಇನ್ನ ಕೇಳ್ಕೊಂಡು ಆರಾಮಾಗಿ ಇನ್ನ ಡ್ಯಾನ್ಸ್ ಬೇಕಾದ್ರೆ ಆಡ್ಕೊಂಡು ಇರ್ತಾರೆ ದುರಾತ್ಮಗಳು ಅಲ್ವಾ? ಬರಲ್ಲ. ಯಾವಾಗ ದೇವರ ಹಾಡುಗಳು, ದೇವರನ್ನ ನಾಮನ ಕೊಂಡಾಡ್ತೀವೋ, ಆರಾಧನೆ ಮಾಡ್ತೀವೋ ಅಲ್ಲಿ ಇರುವಂತ ದುಷ್ಟ ಕ್ರಿಯೆಗಳು ಇರೋದಕ್ಕಾಗೋದಿಲ್ಲ, ಬಿಟ್ಟು ಹೊರಡೋಗ್ತವೆ. ಹಲ್ಲೆಲೂಯಾ. ದುರಾತ್ಮನ ಶಕ್ತಿ ಬಿಟ್ಟು ಹೋಗ್ಬೇಕು, ನಾನು ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಅದು ಓಡುತ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಾವು ಎಲ್ಲ ಹೋಗೋಣಗಳಲ್ಲಿ ಬರೋಣಗಳಲ್ಲಿ ನಾವು ದೇವರ ಹಾಡುಗಳನ್ನ ಆಡ್ತಾ, ದೇವರ ವಾಕ್ಯಗಳನ್ನ ಓದ್ತಾ, ದೇವರನ್ನ ಧ್ಯಾನಿಸ್ತಾ ಇರಬೇಕು. ಹಲ್ಲೆಲೂಯಾ. ದೇವರ ಉಪಕಾರ ಸ್ತುತಿಗಳನ್ನ ನಾವು ಮಾಡಬೇಕು. ನೋಡು, ನಾವು ದೇವ್ರ ಸೇವೆನ ಇಷ್ಟೆಲ್ಲಾ ಮಾಡಿದ್ವಿ, ದೇವ್ರು ನಮ್ಮನ್ನ ತಗೊಂಬಂದ್ ತಿರ್ಗಾ ಸೆರ್ಮನೆಲ್ಲ ಹಾಕ್ಬಿಟ್ಟಿದಾರಲ್ಲಪ್ಪ ಅಂತ ಅವರು ಬೈಕೊಂಡ್ರ ದೇವ್ರನ್ನ. ಇನ್ನ ದೇವ್ರನ್ನ ಕೊಂಡಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ನವಿಲ್ಲದಿದ್ರು, ವಸ್ತ್ರವಿಲ್ಲದಿದ್ರು, ಒಂದು ಹಾಡೈತಲ್ಲ ಉಜ್ಜೀವನ ಗೀತೆಯಲ್ಲಿ ಅಲ್ವಾ? ಅನ್ನವಿಲ್ಲದಿದ್ದರು, ವಸ್ತ್ರವಿಲ್ಲದಿದ್ದರು, ನಾ ಸಾರುವೆ ಶುಭ ವಾರ್ತೆಯ, ನಾ ಸಾರುವೆ ಶುಭ ವಾರ್ತೆಯ. ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ನಿನ್ನಲ್ಲಿಯೇ ನನಗೆ ತೃಪ್ತಿ, ನಿನ್ನಲ್ಲಿಯೇ ನನಗೆ ತೃಪ್ತಿ. ನನ್ನ ಅದೊಂದು ಆಸೆ, ಅದು ಒಂದೇ ಒಂದು ಆಸೆ, ನನ್ನ ಅದೊಂದು
ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭ ವಾರ್ತೆ ಸಾರುವುದೇ. ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಲ್ಲಿ ಆ ಪೌಲ ಸೀಲರು ಆಗಿರ್ಬೋದು, 12 ಜನ ಶಿಷ್ಯರು ಕೂಡ ಎಷ್ಟು ಕಷ್ಟಗಳು ಬಂತು, ಅವ್ರಿಗೆ ಎಷ್ಟು ಹಿಂಸೆಗಳು ಬಂತು ಅಲ್ವಾ. ಆದ್ರೂ ಸಹ ಅವರು ತನ್ನ ದೇವರು ಕೊಟ್ಟಂತ ಸೇವೆಯನ್ನು ಅವರು ಬಿಡದೇನೆ ಅವರು ಸೇವೆಯನ್ನು ಮಾಡಿದ್ದಾರೆ. ಅವರ ಓಟವನ್ನು ಓಡಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ತಂದೆಯ ಚಿತ್ತವನ್ನ ಈ ಭೂಮಿಯ ಮೇಲೆ ನೆರವೇರಿಸಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅವ್ರಿಗೆ ಬೇಡಿಗಳನ್ನ ಹಾಕಿರುವಂತ ಸಮಯದಲ್ಲೂ ಕೂಡ ಅವರು ದೇವ್ರನ್ನ ತಿರಸ್ಕಾರ ಮಾಡ್ತಾ ಇಲ್ಲ, ದೇವ್ರಿಗೆ ಬೈತಾ ಇಲ್ಲ, ಇನ್ನೂ ಹೆಚ್ಚಾಗಿ ಅವರು ದೇವ್ರನ್ನ ಕೊಂಡಾಡ್ತಾ ಇದ್ದಾರೆ. ಕೊಂಡಾಡುವಾಗ ಏನಾಗ್ತಾ ಇದೆ, ಅಲ್ಲಿ ಇರುವಂತ ಬೇಡಿಗಳೆಲ್ಲ ಕಳಚಿ ಬೀಳ್ತಾ ಇದೆ, ದೊಡ್ಡ ಭೂಕಂಪ ಉಂಟಾಗ್ತಾ ಇದೆ. ನೋಡ್ಕೊಳ್ಳುವಂತ ಅಧಿಕಾರಿಗಳೆಲ್ಲ ಭಯ ಪಡ್ತಾ ಇದ್ದಾರೆ, ಏನು ಅಂತ. ಎಲ್ಲ ಕೈದಿಗಳೆಲ್ಲ ಹೊರಟೋಗ್ಬಿಟ್ರೇನೋ ಅಂತ ಭಯ ಪಡ್ತಾ ಇದ್ದಾರೆ. ಆದ್ರೆ ಅವ್ರು ಯಾರು ಹೋಗಿಲ್ಲ, ಎಲ್ಲ ಅಲ್ಲೇ ಇದ್ದಾರೆ ಅಲ್ವಾ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುವಂತರಾಗಿದ್ದಾರೆ. ನಾವು ದೇವರಿಗೆ ಉಪಕಾರ ಸ್ತುತಿಗಳನ್ನ ಸಲ್ಲಿಸಬೇಕು, ದೇವರನ್ನ ಕೊಂಡಾಡಬೇಕು. 10 ಜನ ಕುಷ್ಠರೋಗಿಗಳಿರ್ತಾರೆ ಅಲ್ಲ, ಅದರಲ್ಲಿ ದೇವರು 10 ಜನಕ್ಕೂ ಕೂಡ ಸ್ವಸ್ಥತೆ ಮಾಡ್ತಾರೆ. ಸ್ವಸ್ಥತೆ ಮಾಡ್ಬೇಕಾದ್ರೆ ಎಷ್ಟು ಜನ ಬರ್ತಾರೆ ದೇವ್ರ ಹತ್ರ ದೇವ್ರನ್ನ ಸ್ತುತಿ ಮಾಡೋದಕ್ಕೆ, ಕೊಂಡಾಡೋದಕ್ಕೆ? 1 ಮಾತ್ರ ಬರ್ತಾರೆ. 10 ಜನರಿಗೆ ಕುಷ್ಠರೋಗ ವಾಸಿ ಆಯ್ತು, ಅದರಲ್ಲಿ 1 ಮಾತ್ರ ದೇವ್ರನ್ನ ಸ್ತುತಿ ಮಾಡೋದಕ್ಕೆ, ದೇವ್ರನ್ನ ಕೊಂಡಾಡೋದಕ್ಕೆ, ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ 1 ಮಾತ್ರ ಬರ್ತಾ ಇದ್ದಾರೆ. ಈ ಮಿಕ್ಕಿದವ್ರು ಎಲ್ಲೋದ್ರು? ಅನ್ಯಾಳಾದಂತ ನೀನು ಮಾತ್ರ ಬಂದು ನನಗೆ ಸ್ತುತಿ ಮಾಡ್ತಾ ಇದೀಯ, ಇನ್ನ 99 ಜನ ಎಲ್ಲೋದ್ರು ಅಂದ್ರೆ ಅವರು ಗೊತ್ತಿಲ್ಲ ಸ್ವಾಮಿ. ಈಕೆ ಇನ್ನೂ ಹೆಚ್ಚಾಗಿ ಆಶೀರ್ವಾದನ ಹೊಂದಿಕೊಂಡು ಮನೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಯಾವಾಗ ನಾವು ದೇವರಿಗೆ ಉಪಕಾರ ಸ್ತುತಿ ಮಾಡ್ತೀವೋ, ದೇವ್ರನ್ನ ಕೊಂಡಾಡ್ತೀವೋ, ದೇವ್ರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗ ನಾವು ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸೋದಿಲ್ಲ, ದೇವ್ರನ್ನ ಕೊಂಡಾಡೋದಿಲ್ಲ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡೋದಿಲ್ಲ. ಯಾವಾಗ ಉಪಕಾರ ಸ್ತುತಿ ಮಾಡೋದಿಲ್ಲ, ದೇವ್ರನ್ನ ಕೊಂಡಾಡೋದಿಲ್ಲ, ನಮ್ಮ ಜೀವಿತದಲ್ಲಿಯೂ ಕೂಡ ಅದ್ಭುತಗಳು ನಡೆಯೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ವಾರದಲ್ಲಿ ಬಂದಿದ್ರು ಗಂಡ ಹೆಂಡತಿ ಇಬ್ರು. ಅವ್ರಿಗೆ ಪ್ರೇಯರ್ ಮಾಡ್ತಾ ಮಾಡ್ತಾ ಏನಾಯ್ತು, ಬಿಡುಗಡೆ ಆಗಿ ಆರಾಮಾಗಿದ್ದಾರೆ ಅವರು ಅಲ್ವಾ. ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕೇಳಾಗಂತೆ ದೊಡ್ಡ ದೊಡ್ಡ ಸಭೆಗಳನ್ನ ಹುಡುಕೊಂಡು ಹೋದ್ರು ಅವರು. ಎಲ್ಲೂ ಮೇಲಾಗ್ಲಿಲ್ಲ. ದೇವರ ಆಲಯದಲ್ಲಿ ಇಲ್ಲಿ ಬಂದಾಗ ಮೇಲಾಗಿದೆ, ಅವ್ರು ಬಿಡುಗಡೆ ಆಗಿದೆ, ಅದ್ಭುತವನ್ನ ಹೊಂದ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅವ್ರಿಗೆ ನಂಬಿಕೆಯ ಬೀಜನ ಬಿತ್ತಿದ್ವಿ ನಾವು ಅಷ್ಟೇ. ಇನ್ನು ನಂಬಿಕೆಯಲ್ಲಿ ಇರಬೇಕು, ದೃಢವಾಗಿರ್ಬೇಕು. ಇನ್ನ ಅದನ್ನೇ ನೀನು ನನ್ನಲ್ಲಿ ಇದೆ ಅಂತ ನೀನು ತಿಳ್ಕೊಂಬೇಡ. ದುರಾತ್ಮ ಬಿಟ್ಟು ತೊಲಗೋಗಿದೆ ಅಲ್ವಾ. ಬಿಡುಗಡೆ ಆದ್ಮೇಲೆ ನೀನು ದೇವ್ರಿಗೋಸ್ಕರ ಜೀವಿಸ್ಬೇಕು ಅಂತ ಯಾವಾಗ ಆಕೆ ಮೇಲೆ ಬಲವಾಗಿ ಪ್ರೇಯರ್ ಮಾಡುವ ಈ ದಿನ ಆಕೆ ಸ್ವಸ್ಥತೆ ಹೊಂದಿದ್ದಾರೆ, ಆರಾಮಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ನಂಬುವುದಾದ್ರೆ ದೇವರ ಮಹಿಮೆಯನ್ನ ಕಾಣ್ತೀವಿ, ನಂಬಲಿಲ್ಲ ಅಂದ್ರೆ ದೇವರಿಂದ ಆಶೀರ್ವಾದನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇವರಲ್ಲಿ ನಾವು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತೀವೋ, ವಿಜ್ಞಾಪನೆ ಮಾಡ್ತೀವೋ, ದೇವರನ್ನ ಕೊಂಡಾಡ್ತೀವೋ, ಅಲ್ಲಿ ಅದ್ಭುತ ಕಾರ್ಯಗಳು ನಡೀತೀವಿ. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ. ಯಾವಾಗಲೂ ಬರೇ ಭಾನುವಾರ ಮಾತ್ರ ನಾವು ದೇವ್ರನ್ನ ಆರಾಧನೆ ಮಾಡೋಂಥದ್ದಲ್ಲ, ಭಾನುವಾರ ಮಾತ್ರನೇ ನಾವು ದೇವ್ರ ನಾಮನ ಕೊಂಡಾಡುವಂಥದ್ದಲ್ಲ. ಪ್ರತಿ ದಿನ ಪ್ರತಿ ಕ್ಷಣವೂ ಏನ್ ಮಾಡ್ಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು, ದೇವ್ರನ್ನ ಕೊಂಡಾಡಬೇಕು, ದೇವ್ರನ್ನ ಮಹಿಮೆ ಪಡಿಸ್ಬೇಕು. ನಮ್ಮ ಕೆಲಸ ಕಾರ್ಯದಲ್ಲಾಗಿರ್ಬೋದು, ನಮ್ಮ ಹೋಗೋಣ ಬರೋಣದಲ್ಲಿ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಅವಾಗ ಏನಾಗ್ತೈತೆ, ಅಲ್ಲಿರುವಂತ ಸೈತಾನ ಕಾರ್ಯಗಳು, ಸೈತಾನನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಂತ ಬಂದಿದ್ರು ಕೂಡ ಅವನು ಬಿಟ್ಟು ಓಡೋಗ್ತಾನೆ ಅಲ್ವಾ. ಯಾವಾಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡೋದಿಲ್ಲೋ, ಸೈತಾನ್ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾ ಇರ್ತಾನೆ, ಕಾರ್ಯ ಮಾಡಲ್ಲ. ಹಲ್ಲೆಲೂಯಾ. ಆದ್ರಿಂದ ಪ್ರಿಯರೇ, ನಾವು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುವ, ದೇವರನ್ನ ಕೊಂಡಾಡೋಣ ಅಲ್ವಾ. ದೇವ್ರ ನಮ್ಮನ್ನ ಮಹಿಮೆ ಪಡಿಸುವ ದೇವರು ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾದಂತ ಅದ್ಭುತ ಕಾರ್ಯಗಳನ್ನ ಮಾಡಬೇಕು.
ಪರಿಶುದ್ಧನಾಗಿದ್ದಾನೆ. ಪ್ರಾರ್ಥನೆ ಮಾಡುವ. ಸ್ತೋತ್ರ ಕರ್ತನೆ, ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ಸ್ವರ್ಗೀಯ ತಂದೆಯ ದೇವರೇ ಸ್ತೋತ್ರ ರಾಜ. ಬಂದಿರುವಂತ ನಮ್ಮೆಲ್ಲರನ್ನು ಬಲಪಡಿಸು. ನಿನ್ನ ಪರಿಶುದ್ಧಾತ್ಮನ ಶಕ್ತಿ ಈ ಒಂದು ಜಾಗದಲ್ಲಿ ಹೇಳಿದ್ದು ಬರಲಿ. ಅನಾರೋಗ್ಯದಲ್ಲಿ, ಸಮಸ್ಯೆಯಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿ ರಾಜ, ವ್ಯಾಧಿಯಲ್ಲಿ, ಸಮದಲ್ಲಿ ರಾಜ, ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಬಲಪಡಿಸು ಯೇಸುವಿನ ನಾಮದಲ್ಲಿ ಕರ್ತನೇ. ಬಲಹೀನರು ನಾವಾಗಿರುವಾಗ ನಿನ್ನ ಬಲದಿಂದ ನಮ್ಮನ್ನ ತುಂಬಿಸು ರಾಜ. ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು ರಾಜ. ನಿನ್ನ ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಮೇಲೆ ಆವರಿಸಿ ಕಳಲಿ ಯೇಸುವಿನ ನಾಮದಲ್ಲಿ ರಾಜ. ಕೂಡಿ ಬಂದಿರುವಂತ ಒಬ್ಬೊಬ್ಬರನ್ನ ಹೆಸರಾಗಿ ಮುಟ್ಟಿ ಆಶೀರ್ವಾದ. ನೀವೇ ಆದಿ ಅಂತ್ಯ ಆಲ್ಫಾ ಒಮೇಗವಾಗಿದ್ದು ಕೊಟ್ಟಂತ ವಾಕ್ಯಗಳಿಗೋಸ್ಕರ ಸ್ತೋತ್ರ ರಾಜ. ವಾಕ್ಯಗಳನ್ನು ಹೆಚ್ಚಾಗಿ ಅವರು ತಿಳಿದುಕೊಂಡು ರಾಜ ಅದರಂತೆ ಜೀವಿಸುವಂತೆ, ಅದರಂತೆ ನಡೆಯಲಿಕ್ಕಾಗುವಂತೆ ಸಹಾಯ ರಾಜ. ನಿನ್ನ ವಾಕ್ಯವು ಕರ್ತನೆ ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ ರಾಜ. ಈ ಬೆಳಕಾದಂತ ವಾಕ್ಯಗಳನ್ನು ನಾವು ಹಿಡಿದುಕೊಂಡು ಸ್ವಾಮಿ ಲೋಕದಲ್ಲಿ ಜೀವಿಸುವಂತೆ ಸ್ವಾಮಿ, ಪರಿಶುದ್ಧರಾಗಿ ನಾವು ಬಾಳುವಂತೆ ಸಹಾಯ ಮಾಡು. ನಿನ್ನ ಆತ್ಮನ ಬಲದಿಂದ ನಮ್ಮನ್ನ ತುಂಬಿಸು ಕರ್ತನೆ. ನಿನ್ನ ಪವಿತ್ರ ಆತ್ಮನ ಶಕ್ತಿ ಸದಾಕಾಲ ನಮ್ಮೆಲ್ಲರೊಟ್ಟಿಗಿದ್ದು ನಡೆಸಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ಹಲ್ಲೆಲೂಯಾ.